ಕುಶ ಹಾಗೂ ಲವ ಎನ್ನುವ ಹಾಗೆ ನನ್ನ ಅಣ್ಣ ಕುಶಲಮಿತ್ತುಗಳನ್ನು ತರುವುದಕ್ಕೆ ವನಾಂತರದೆಡೆಗೆ ಹೋಗಿದ್ದಾನೆ. ನಮ್ಮ ಗುರುಗಳು ವರುಣ ಲೋಕವನ್ನು ಸೇರಿಕೊಂಡಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಹೌದು ಯಾಗ ಹೌದು ಯಜ್ಞ ಹೀಗೆ ಇರ್ತದೆ ಅವರಿಗೆ. ಹೋಗುವಾಗ ನನಗೊಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ, ಹೂತೋಟವನ್ನು ನೋಡಿಕೊಳ್ಳಿ ಎನ್ನುವ ಹಾಗೆ. ನಿನಗೊಬ್ಬನಿಗೆ ಅಲ್ಲ, ನಮಗೂ ಕೂಡ. ಹೌದಾ? ಏನು ಹೇಳಿದ್ದಾರೆ ನಿನಗೆ? ಹೇಳಿದ್ದಾರೆ, ಏನು ಮಾಡ್ಬೇಕು ಅದನ್ನು ಹೇಳಿದ್ದಾರೆ. ಹೌದಾ? ನೀರು ಹಾಕುವ ಉದ್ಯೋಗ ನಿನಗೆ, ಗೊಬ್ಬರ ಹಾಕುದು ಯಾರು? ಗೊಬ್ಬರ ಇಲ್ವಾ? ಹೌದಲ್ಲ? ಹಾಗಿದ್ರೆ ನೀವೆಲ್ಲ ಬರ್ತೀರಿ ಜೊತೆಯಾಗಿ. ಹಾಗಿದ್ರೆ ಇನ್ಯಾಕೆ ತಡ ಮಾಡುವುದು? ಹೋಗುವ. ಆಶ್ಚರ್ಯವನ್ನು ಕಾಣ್ತಾ ಇದ್ದೇವೆ. ದಿನನಿತ್ಯವೂ ನಾವು ಈ ಹೂತೋಟದತ್ತ ಬರ್ತಾ ಇದ್ದವರು. ಇಂದು ನೋಡಿದೆವು ಎಂದಾದರೆ ಎಲ್ಲ ಅಸ್ತವ್ಯಸ್ತವಾಗಿದೆ, ಸಸ್ಯ ಶ್ಯಾಮಲೆಯಾಗಿ ಗೋಚರಿಸ್ತಾ ಇದ್ದಂತಹ ಈ ವನ ಎಲ್ಲವೂ ಕಂಗೆಟ್ಟು ಹೋಗಿದೆ. ಆಲೋಚನೆ ಪ್ರಕಾರ ನಮಗಿಂತ ಮೊದಲು ಇವರು ಯಾರೋ ಬಂದು ಹಾಳು ಮಾಡಿ. ಯಾರ ಬಂದದ್ದು? ನೀನು ಬಂದಿದ್ದೀಯಾ? ನೀನು ಬಂದಿದ್ದೀಯಾ? ಅಲ್ಲ, ಬಂದದ್ದು ನೀನು ನೋಡಿದ್ದೀಯಾ? ನೋಡ್ಲಿಲ್ಲಲ್ಲ. ಬಂದಿರಬಹುದು ಅಂತ ಒಂದು ಕಲ್ಪನೆ. ಅವರು ಯಾರು ಬರ್ಲಿಲ್ಲ ಅಂತ. ಹಾಗಾದ್ರೆ ಹೀಗಾಗುವುದಕ್ಕೆ ಇದೆಯೇ? ಯಾವುದೋ ಒಂದು ಪ್ರಾಣಿಯ ಹೆಜ್ಜೆಯ ಗುರುತು ಕಾಣುತ್ತಾ ಉಂಟು, ಅದನ್ನೇ ಅನುಸರಿಸ್ತಾ ಬಾ ಮುಂದೆ, ಬಾ ಮುಂದೆ. ನೋಡಿದವು ಎಂದಾದರೆ ಇಲ್ಲಿ ಬಾ. ಏನು ಕಾಣ್ತಾ ಇರುವುದು? ಏನೋ ಒಂದು ಪ್ರಾಣಿ ಕಾಣ್ತಾ ಉಂಟು. ಯಾವ ಪ್ರಾಣಿ ಅದು? ಯಾವುದು? ಯಾವುದು? ಸುರಂಗ. ಅದು ಒಳಗೆ ಹೋಗುವುದು ಸುರಂಗ, ತುರಗ. ಅದನ್ನು ನೋಡುವಾಗ ಕಾಡಿನ ಕುದುರೆಯಲ್ಲ, ನಾಡಿನ ಕುದುರೆ ಹಾಗೆ ಗೋಚರಿಸ್ತಾ ಉಂಟು. ಹೇಗೆ ಹೇಗೆ ಹೇಳ್ತಿ ನೋಡುವ. ಶೃಂಗಾರ ಮಾಡಿದ್ದಾರೆ. ಹೌದು, ಒಳ್ಳೆ ಹೊತ್ತೆಲ್ಲ ಉಂಟು. ಹೌದಲ್ವೇ? ಹಾಗಾದ್ರೆ ಆ ತುರಗ ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಅದು ಕಾಡಿನ ಕುದುರೆಯಲ್ಲ, ನಾಡಿನ ಕುದುರೆಯಾಗಿರಬೇಕು. ಹಾಗಾದ್ರೆ ಅದನ್ನು ಬಿಟ್ಟವರು ಯಾರು ಎನ್ನುವುದನ್ನು ಶೋಧಿಸಬೇಕು. ಇಲ್ಲಿ ಬಾ, ನೋಡಂತೆ ಅದರ ಹಣೆಯಲ್ಲಿ ಏನೋ ಒಂದು ಹೊಳೆಯುತ್ತಾ ಉಂಟು. ಹೌದಲ್ಲ? ಹಾಗಾದ್ರೆ ಇನ್ಯಾಕೆ ಇಲ್ಲಿರುವುದು? ಆ ಲಿಖಿತದಲ್ಲಿ ಏನಿದೆ ಎನ್ನುವುದನ್ನು ನೋಡಬೇಕು. ಬನ್ನಿ ಬನ್ನಿ. ನೋಡಿದ್ರ? ಲಿಖಿತವನ್ನು ನೋಡಿದೆವು, ಅದನ್ನು ತಂದು ಆಯಿತು. ಇದನ್ನು ವಾಚಿಸಬೇಕಲ್ಲ. ಇದರಲ್ಲಿ ಏನಿದೆ ಸ್ವಲ್ಪ ವಾಚಿಸಿ ನೋಡುವ. ಹೇಗೆ ಗೊತ್ತಿಲ್ವಾ? ನಿನ್ನ ಜೊತೆಗೆ ಇರುದಲ್ಲ ದಿವಾಸಲು.
ದೃಷ್ಟಿ ಅವನಿಗೆ ಹಿಡಿಲಿಕ್ಕೆ ನೋಡ ಗೊತ್ತಿಲ್ಲ. ನೀನು ಓದು ನೋಡ ಒಮ್ಮೆ. ಅವನಿಗೆ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ, ಇನ್ನು ಓದುದೇ ಹೇಗೂ? ಹೌದಾ? ಬರ್ತಿದ್ದಾರೆ ಬರ್ತಿದ್ದಾರೆ ಅವನಿಗೆ ಏನು ಬರ್ತಿದ್ದಾರೆ. ನೀನೇ ತಂದು ಕರ್ಮ ಹೋದು ನೀನೇ ಆಗಬೇಕು. ಏನು ಎಂತದು ಮಾ ಒಂದು ಕಾಡಿನಾಗೆ ಎಲ್ಲ ಉಂಟು. ಈಗ ಏನು ಅಂತಲೇ ಗೊತ್ತಾಗುದಿಲ್ವ? ಎಂತ ಗೊತ್ತಾಗುದಿಲ್ಲ. ಇವತ್ತು ಯಾವ ಭಾಷೆ ಅಂತ ಗೊತ್ತಾಗುದಿಲ್ಲ. ಅದು ಗೊತ್ತಾಗ್ಲಿಲ್ಲ ನಿನಗೆ? ಛೇ, ಇಷ್ಟು ವರ್ಷ ಇಲ್ಲಿದ್ದು ಏನು ಪ್ರಯೋಜನ? ಮತ್ತೆ ನೀನು ನಿನ್ನದು ತಪ್ಪಲ್ಲ, ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರಲ್ಲ. ಒಳ್ಳೆ ಮಾತು. ನಾನೇ ವಾಚಿಸ್ತೇನೆ. ನಾನು ಅಷ್ಟೇ ಹೇಳುದು. ವೀರ ವಿತರಣ ಚೂರ ವಿಜಯ ತದ್ಗುಣತಾರ ಚಾರ ಶಾಂತಕ ಧೀರ ಶರದಿ ಗಂಭೀರ ವೈರಿ ಮದಗನ ದಿವ್ಯವಾದ ವಾಚಿನ ಧರ್ಮ ಅವರು ಚಾಕಣಿ ರಾಮ ಪರಮನಿ ಸೀಮ ಮೊದಲಾಗಿ ಸಪ್ತಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ಇಸ್ತ್ರಿ ಹಾಕಿದಾರ, ಇಸ್ತ್ರಿ ಹಾಕಿದಾರ. ಶುಭ ಸೂಚಕ. ಹೌದು, ಕುದುರೆಯನ್ನು ಬಿಟ್ಟವನು ವೀರನಂತೆ, ಧೀರನಂತೆ, ಶರದಿ ಗಂಭೀರನಂತೆ, ಸಕಲ ವಿಜಯ ಮಾಲಿಕೆಯನ್ನೇ ತನ್ನ ಕೊರಳಲ್ಲಿ ಧರಿಸಿಕೊಂಡವನಂತೆ, ದೇವತೆಗಳಿಂದಲೂ ಪೂಜೆಯನುಗೊಂಬವನಂತೆ, ಅಯೋಧ್ಯೆಯ ಅರಸ ಶ್ರೀರಾಮಚಂದ್ರನಂತೆ. ಇದರಲ್ಲಿ ಏನಿದೆ? ಈತನತ್ತೆದು ದುರಗೈತನು ಕಟ್ಟಿದನೀಗ ಊತನದೊಳವ ಕಾಣ ಉಜಬಲಂದ್ರಾಣ ಬ್ರಹ್ಮಹತ್ಯಾದ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಇದರ ಬೆಂಗಾವಲಿಗಾಗಿ ಶತ್ರುಘ್ನನೇ ಬಂದಿದ್ದಾನೆ. ಬಲ ಇದ್ದವರು ಕುದುರೆಯನ್ನು ಕಟ್ಟಿ ಹೋರಾಡಬೇಕು, ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗಬೇಕು. ಇದೇ ಶ್ರೀರಾಮಚಂದ್ರ. ಬದುಕು ಮಾಲೆಯ ಒತ್ತನೆಯನ್ನು ಕೇಳುವಾಗ ಸಿಟ್ಟು ಎನ್ನುವುದು ನೆತ್ತಿಗೇರಿ ಬರ್ತಾ ಇದೆ. ಪರಾಕ್ರಮ ಎನ್ನುವುದು ಅವರಿಗೆ ಮಾತ್ರ ಸೀಮಿತವಾ? ಅಲ್ಲ, ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾ? ಅಲ್ಲ, ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾ? ಖಂಡಿತವಾಗಿಯೂ ಅಲ್ಲ. ನಿನ್ನಲ್ಲಿಯೂ ಪರಾಕ್ರಮವಿದೆ, ಅವನಲ್ಲಿಯೂ ಇದೆ, ಇವನಲ್ಲಿಯೂ ಇದೆ, ನನ್ನಲ್ಲಿಯೂ ಇದೆ. ಇದನ್ನು ತೋರ್ಪಡಿಸುವುದು ಹೇಗೆ? ಬಂದಂತಹ ಕುದುರೆಯನ್ನು ಕಟ್ಟುತ್ತೇನೆ ನಾನು. ಕಷ್ಟ ಬಂದಿತ್ತು. ಕಷ್ಟ ಬಂದದೆಲ್ಲವೂ ಬರಲಿಯೇ ಈ ಪ್ರಾಣ ಹೋಗಲಿ, ಹಿಂದೆ ಹೋಗಲಿ, ಹಿಂದೆ ಹೋಗಲಿ. ಬಂದೆಲ್ಲವೂ ಬರಲಿ, ಈ ಪ್ರಾಣವು ಹಿಂದೆ ಹೋದರೆ ಹೋಗಲಿ, ಹೋಗಲಿ, ಹೋಗಲಿ. ಮುಂದುವರಿಯಲು ತಾಯ್ಬಿಡಿ ಗೋಪಿಸಲು ಬೆಳೆದೆಂದು ಹತ್ತಿರ ಬಂದು ಇಂದು ನೋಡಿದನು ಸೀತಾನಂದನನು. ಕುದುರೆಯನ್ನು ಕಟ್ಟಿದ್ರೆ ಏನಾಗುತ್ತದೆ? ಬಂದಿತ್ತು. ಕಷ್ಟ. ಕಷ್ಟ ಬಂದರೆ ಬರಲಿ, ಹೆಚ್ಚೇಕೆ ನನ್ನ ಈ ಪ್ರಾಣವೇ ಹೋಗಲಿ, ಬಿಡುವವನು ನಾನಲ್ಲ. ಆದರೆ ಅಮ್ಮ ಹಾಗೂ ಗುರುಗಳಿಗೆ ಕೋಪ ಆಗದ ತೆರನಾಗಿ, ಹೋಗ್ತಾನೆ. ಯಾರು ಗುರುಗಳು ಗುರುಗಳು, ಅವರಿಗೆ ಅರಿಯದ ರೀತಿಯಲ್ಲಿ, ಅಮ್ಮ ಹೋಗ್ತಾರೆ. ಅವರಿಗೆ ಗೊತ್ತಾಗುವುದಿಲ್ಲ, ಹೌದಾ? ಗೊತ್ತಾಗದ ರೀತಿಯಲ್ಲಿ ಆ ಕುದುರೆಯನ್ನು ಬಂಧಿಸ್ತೇನೆ. ಕಟ್ಟಿ ಅಲ್ವಾ? ಹೌದು, ಹೇಗೆ ಕಟ್ಟುವುದು ಹೇಗೆ? ಬಳ್ಳಿ ಬೇಕಲ್ಲ. ಹೌದು. ಹೌದು. ಈಗ ಒಂದು ಹಾ. ಗುರುಮಠದ ಹೋಗಿ ಹಗ್ಗ ಕಟ್ತಾರೆ. ಏ, 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 ಏ. ಇಲ್ಲಿ ಬಾ. ನೀನು ಗುರುಮಠಕ್ಕೆ ಹೋಗುವುದು. ಹೀಗೆ ಹೋದ್ರೆ ನೀನು ಮುಟ್ಟುವಾಗ ಬೆಳಿಗ್ಗೆ ಆದೀತು. ಹೌದಲ್ಲ? ಹಾಗಾದ್ರೆ ಅಲ್ಲಿಯ ಬಳ್ಳಿ ಇಲ್ಲಿ ತಂದು ಪ್ರಯೋಜನ ಇಲ್ಲ. ಮತ್ತೇನು ಮಾಡುದು? ಅದಕ್ಕಾಗಿ ಒಂದು ಉಪಾಯ. ಬಾಯಲ್ಲಿ ಮರಣ
ಹಬ್ಬಿರುವ ಆ ಹಗ್ಗವನ್ನು ಎಳೆದು ತುರಗವನ್ನು ಬಂಧಿಸ್ತೇನೆ. ಬಂಧಿಸುವುದು ಮಾತ್ರವಲ್ಲ, ಕದಳಿ ತುಚ್ಚಕ್ಕೆ ಕಟ್ಟುತ್ತೇನೆ. ತಡೆಯುವುದಕ್ಕೆ ಯಾರು ಬರ್ತಾರೆ ನೋಡುವ. ಯಾರಾದ್ರೂ ಬಂದಾರ ಮಾಡ್ತಾರೆ. ಪ್ರಭು ಶ್ರೀರಾಮಚಂದ್ರನ ನೀನೇ ರಕ್ಷಿಸು. ರಾಮಂ ಲೋಕಾಭಿರಾಮಂ ರವಿಶಶಿನೇನಂ ಕೋಟಿ ಸೂರ್ಯ ಪ್ರಕಾಶಂ ದಿವ್ಯಂ ದಿವ್ಯಸ್ತ್ರ ಪಾಣಿಂ ಶರಮುಖ ಶರದಿಂ ಚಾರು ಕೋದಂಡ ಹಸ್ತಂ ಕಾಲಂ ಕಾಲಾಗ್ನಿರುದ್ರಂ ರಿಪುಲ ದಹನಂ ಭೀಮಂ ಭೀಮಟ್ಟಾಸಂ ಸಕಲ ಭಯಹರಂ ರಾಮಚಂದ್ರ ಪಜೇಹಂ. ಪರಮ ಪವಿತ್ರವಾದಂತಹ ಅಯೋಧ್ಯೆಯ ಮಣ್ಣಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಆ ಮಣ್ಣಲ್ಲಿ ನಾವು ಹುಟ್ಟಿದ್ದೇವೆ. ರಾಮನ ಪಾದ ಸೇವೆಯನ್ನು ಹತ್ತಿರದಿಂದ ಮಾಡುವ ಯೋಗ್ಯತೆ ಯೋಗ ನಮಗಿಲ್ಲದಿದ್ರೂ ಶ್ರೀರಾಮಚಂದ್ರ ಕೈಗೊಂಡಂತ ಯಾಗದ ಆ ತುರಗವನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ನಮ್ಮ ದೇವರಂತಹ ಶತ್ರುಘ್ನ ದೇವರು ವಹಿಸಿಕೊಂಡಿದ್ದಾರೆ. ಕುದುರೆಯ ಬೆಂಗಾವಲಿಗಾಗಿ ನಾವು ಹೊರಟಿದ್ದೇವೆ. ರಾಮನ ನಾಮಸ್ಮರಣೆಯನ್ನು ಮಾಡಿದರೆ ಯಾವುದೇ ಆಯಾಸಗಳಿಲ್ಲ, ಯಾವುದೇ ಹಸಿವೆಗಳಿಲ್ಲ, ನೀರಡಿಕೆಗಳಾಗುವುದಿಲ್ಲ. ಹಾಗಾದ್ರೆ ಇದ್ದಕ್ಕಿದ್ದಾಗೆ ನನ್ನನ್ನು ನಾನು ಮರೆತು ಯಾವುದೋ ಒಂದು ಮರದ ಬುಡದಲ್ಲಿ ಹೊರಗಿದ್ದಾಗ ಕಣ್ಣು ಸ್ವಲ್ಪ ಮುಚ್ಚಿ ಹೋಯಿತು. ಕುದುರೆಯಲ್ಲೂ ಕಾಣುತ್ತಾ ಇಲ್ಲವಲ್ಲ, ಕುದುರೆಯಲ್ಲಿ ಹೋಯ್ತು, ಕುದುರೆಯಲ್ಲಿ ಹೋಯ್ತು. ಉಗುರ್ದಾಸನ ಗಂಟೆ ಬರೆದ ಕಚ್ಚಿನ ಬಡ ಕಚ್ಚಿನ ಬಡ ಉಗುರ್ದಾಸನ ಎಡ ನೀರು ಬರೆಯ ಸ್ವಾಮಿಗಳ ಉಗುರ್ದಾಸನ ಗಂಟೆ ಬರೆದ ಊಸಿನ ಬಡ ಕಾರ್ಯಕ್ರಮದ. ಓ, ಅದು ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಊರುಗಳಿಗೆ ಹೋಗುವಾಗ ಕುದುರೆ ಎಲ್ಲಾದ್ರೂ ಆಕಸ್ಮಿಕವಾಗಿ ಅವಘಡದಲ್ಲಿ ಸಿಕ್ಕಾಗಿಕೊಂಡಾಗ ಆದರೆ ಬೇರೆ ಬೇರೆ ದೇಶದ ಭಾಷೆಗಳನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನೆಲ್ಲ ಸುಟ್ಟು ಅದನ್ನು ಬೂದಿ ಮಾಡಿ ಸ್ವಲ್ಪ ನೀರಲ್ಲಿ ಕಲಸಿ ಅರ್ಧ ಕುದುರೆಗೆ ಕುಡಿಸಿದ್ದೇನೆ, ಅರ್ಧ ನಾನು ಕುಡಿದಿದ್ದೇನೆ. ನನ್ನ ಭಾಷೆ ಕುದುರೆಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. ಸೂಕ್ಷ್ಮವಾದಂತಹ ವಿಚಾರ. ಉಗುರ್ದಾಸನ ಗಂಟೆ ಬರ್ತದೆ ಕನ್ನಡ ಗಂಟೆ ಮುಗಿರ್ತದ. ನೀನೇನಾದ್ರೂ ನಕ್ಕುಳ ಹುಟ್ಟಿಗೆ ಹೋಗೋದಲ್ಲ. ಮಕ್ಕಳೇ, ನಿಮ್ಮನ್ನು ನೋಡುವಾಗ ಈ ಮಠದ ಒಟುಗಳಾಗಿ ಕಾಣ್ತಾ ಇದ್ದೀರಿ. ಇಲ್ಲದೋ ಅಲ್ಲಿ ಮಠ ಕಾಣ್ತಾ ಉಂಟು. ನೀವು ಎಲ್ಲಾದ್ರೂ ಕುದುರೆಯನ್ನು ನೋಡಿದ್ದೀರಾ ಮಕ್ಕಳೇ? ಕುದುರೆ ಅಂದ್ರೆ ಕುದುರೆ ಅಂದ್ರೆ ಹಯ. ಹಯ ಅಂತ ಹೇಳಿದ್ರೆ ತುರಾಗ. ತುರಾಗ ಅಂದ್ರೆ ಅದೇ ಕುದುರೆ. ಯಾವುದು? ತುರಗ. ಊರಾಗ ಅಲ್ಲ, ತುರಾಗ. ಇಲ್ಲಿ ಬನ್ನಿ. ಅವನಲ್ಲಿ ಮಾತಾಡುವುದಕ್ಕೆ ನಮ್ಮಲ್ಲೊಬ್ಬ ಇದ್ದಾನೆ, ಅವನಿಗೆ ಅವನೇ ಸರಿ. ಓ ಮಿತ್ರ, ಪ್ರೀತಿಯ ಮಿತ್ರನಲ್ಲ ನೀನು. ಏನೋ ಒಂದು ಆಗಬೇಕಂತ ಅವನಿಗೆ, ನೀನೇ ಆಗಬೇಕಲ್ಲ ವ್ಯವಸ್ಥೆ ಮಾಡಿ. ಬೇರೆ ಯಾರೂ ಇಲ್ಲ ಇಲ್ಲಿ. ಒಂದು ವ್ಯವಸ್ಥೆ ಮಾಡಿ ಅವನಿಗೆ, ನೀನೇ ಅವನಿಗೆ. ಈ ಕೂಟದಲ್ಲಿ ನೋಡುವಾಗ ನೀನು ಹಿರಿಯವನಾಗಿ ಕಾಣ್ತಾ ಇದ್ದೀನಿ, ನೋಡುವಾಗ ಮಾತ್ರ. ಮಠದ ದೊಡ್ಡ ಶಿಕ್ಷಣ ಮೊದಲಿಂದಲೂ ಇಲ್ಲೇ ಇದ್ದವ. ಇಲ್ಲಿ ಒಂದು ಕುದುರೆಯನ್ನು ನೋಡಿದ್ದೀರವ? ಏನಂತ ಕುದುರೆ ನೋಡಿದ್ದೀರ? ಇಲ್ಲಪ್ಪ, ಇಲ್ಲ. ಕುದುರೆ ಕಾಣ್ಲಿಕ್ಕೆ ಸಿಕ್ಕಿದ? ಕಾಣ್ಲಿಕ್ಕೆ ಸಿಕ್ಕಿದ? ಇಲ್ಲ ಇಲ್ಲ. ಶೃಂಗರಿಸಲ್ಪಟ್ಟಂತ ಒಂದು ಹಯ ಬಂದಿದ? ಅಯ್ಯ, ಇಲ್ಲ ಇಲ್ಲ. ಇಲ್ವಾ? ಹಾಗಾದ್ರೆ ಓ, ಅಲ್ಲಿ ಎಲ್ಲ ಲದ್ದಿ ಕಾಣ್ತಾ ಉಂಟಲ್ಲ. ಯಾವ್ದು? ಕುದುರೆದ್ದು. ಕುದುರೆ ಎಲ್ಲ ಹಾಗಾದ್ರೆ ಬಂದಿರ್ಬೋದು. ಬಂದಿರ್ಬೋದಾ? ಹಾಗಾದ್ರೆ ಕುದುರೆ ಎಲ್ಲಿಂಟು? ಅದನ್ನು ಯಾರು ಕಟ್ಟಿದ್ದು? ಬಾಳೆಗಿಡಕ್ಕೆ ಕಟ್ಟಿದ್ಯಾರು? ನೀವು? ಮಾಡಿಲ್ಲ, ಕುದುರೆ ಕಟ್ಟಿದ್ದೀರಾ? ತುಂಟನಾದೆಯೋ ಎಲಮಾಣಿ, ತುಂಟನಾದೆಯೋ ಎಲಮಾಣಿ, ಮಾಣಿ ಎಲಮಾಣಿ ಎಲಮಾಣಿ ಮಾಣಿ. ತುಂಟನಾದೆಯೋ ಎಲಮಾಣಿ, ತುಂಟನಾದೆಯೋ ಎಲಮಾಣಿ, ತುಂಟನಾದೆಯೋ ಎಲಮಾಣಿ. ನಿನ್ನ ಸೊಂಟ ಸೊಂಟ ಮುರಿವೆನು, ನಿನ್ನ ಸೊಂಟ ಮುರಿವೆನು, ನಿನ್ನ ಸೊಂಟ ಮುರಿವೆನು. ದೇವರಾಣೆ ದೇವರಾಣೆ ದೇವರಾಣೆ. ಪಾಣಿ ಪಂಚೆಯ ಬಿಗಿದುಟ್ಟೋ, ಪಾಣಿ
ನಿನ್ನ ಗೋಡಿನ ಮೇಲೆ ಮರಿಜುಟ್ಟು, ಗೋಡಿನ ಮೇಲೆ ಮರಿಜುಟ್ಟು, ಜುಟ್ಟು 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 ಬಾಡಿ ಪಟ್ಟೆಯ ಬಗೆದುಟ್ಟು, ನಿನ್ನ ಗೋಡಿನ ಮೇಲೆ ಮರಿಜುಟ್ಟು ಎಲೆ ತುಂಟ. ನೀನು ಇವರಲ್ಲಿ ಹಿರಿಯ ಬಾಯಿ, ನಿನಗೆ ಸ್ವಲ್ಪ ಆದ್ರೆ ವಿವೇಚನೆ ಅನ್ನೋದು ಬೇಡವೇ? ಏನಾಯ್ತು? ಆ ಮಕ್ಕಳು ಏನೋ ತಪ್ಪು ಕೆಲಸ ಮಾಡಿದ್ದಾರೆ, ಕುದುರೆಯನ್ನು ಕಟ್ಟಿದ್ದಾರೆ. ನೀನು ಹೇಳಬಹುದಿತ್ತಲ್ಲ ಕುದುರೆ ಕಟ್ಟಬಾರ್ದು ಅಂತ ಹೇಳಿ. ನಾನು ಹೇಳಿ ಹಾ ಅವರು ಚುರುಕು ಬುದ್ಧಿಯವರಲ್ಲ. ಹೌದು, ನಾನು ಹೇಳುವುದಕ್ಕಿಂತ ಮೊದಲು ಅವರು ಕಟ್ಟಿ ಆಗಿದೆ. ಅವರು ಚುರುಕಾದ್ರೆ ನಿನಗೆ ಮಂದ ಆಗಿತ್ತ ಬುದ್ಧಿ? ಮಂದಾಗಿ ತಾನು ಪ್ರಾಯ ಆಯ್ತಲ್ಲ, ಪ್ರಾಯ ಆಯ್ತಲ್ಲ, ಎಷ್ಟು ಎಷ್ಟಾದ್ರೂ ಆಗಿರಲ್ಲ. ಪ್ರಾಯ ತುಂಬಾ ಆಗಿದೆ. ಹೌದು, ಮೀಸೆ ಎಲ್ಲ ಕಪ್ಪು ಮಾಡಿಕೊಂಡು ಬಂದದ್ದ? ಅಲ್ಲ, ಮೊದಲೇ ಕಪ್ಪು. ಹಾ, ಒಂಚೂರು ಹಚ್ಕೊಂಡಿದ್ದೀಗ. ಇರ್ಲಿ, ಈಗ ಬ್ರಾಹ್ಮಣರ ಮಕ್ಕಳಾದಂತ ನೀವು ಕುದುರೆಯನ್ನು ಕಟ್ಟಬೇಕಂತಲ್ಲ. ನೀವು ಮಾಡಬೇಕಾದ ಕೆಲಸ ಏನು? ಕಾಡಿಗೆ ಹೋಗಿ ದರ್ಬೆಯನ್ನು ಸಮಿಗೆಯನ್ನು ತಂದು ದೇವರ ಮನೆಯಲ್ಲಿ ಕೂತ್ಕೊಂಡು ಬತ್ತಿಯನ್ನು ಹಸಿದು ಆರತಿಯನ್ನೆತ್ತಿ ಗಂಟಾಮಣಿಯನ್ನು ಬಾರಿಸಬೇಕಂತ ಕೈಗಳಲ್ಲಿ ಕುದುರೆಯನ್ನು ಕಟ್ಟಿದ್ದೀರಲ್ಲ ಮಕ್ಕಳೇ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಹಾ, ಇದೊಂದು ಹೆಚ್ಚಿನ ಕೆಲಸ ಮಾಡಿದ್ದು. ಹೌದಾ? ಹಾಗಾದ್ರೆ ಈಗ ಕುದುರೆಯನ್ನು ಕಟ್ಟಿದ್ದೀರಿ. ಆ ಕುದುರೆಯ ಹಣೆಯಲ್ಲಿರುವಂತ ವಿಷಯವನ್ನು ಓದಿದ್ದೀರಾ? ಅದರಲ್ಲಿ ಓದ್ಲಿಕ್ಕೆ ವಿಷಯ ಇತ್ತ? ಅದೇ ಬೇಕಾಗಿರೋದು. ಅದ್ರಲ್ಲಿ ಏನು ಬರೆದಿದೆ? ವೀರ ವಿತರಣ ಶೂರ ವಿಜಯ ಸದ್ಗುಣ ಸಾರ ಸಾರ ಸಾಂಬಕದೀರ ಶರದಿ ಗಂಭೀರ ಮಣಿಮಕುಟ ತಟಘಟಿತ ವೈರಿಗಳೆಂಬ ಮತಗಜಗಳ ಗುಂಪಿಗೆ ಸಿಂಹ ಸದೃಶನಾಗಿಯೂ ಸುರ ನರ ಉರಗರಿಂದ ಮಾನ್ಯತೆ ಗಳಿಸಿರುವನು ಶ್ರೀರಾಮನಿಂದ ಬಿಡಲ್ಪಟ್ಟಂತ ಕುದುರೆ ಅಂತ ಬರೆಯಲ್ಪಟ್ಟಿದೆ. ಹೌದಾ? ಪಲ್ಪುಳ್ಳ ಭಟರು ಕಟ್ಟಿ ಕಾದಾಡದ ಕಟ್ಟು. ಅದನ್ನೆಲ್ಲ ಅವ ಓದಿದ್ದಾನೆ. ಅವನಲ್ಲಿ ಕೇಳು. ಓದಿದ್ಯಾ? ಓದಿದ್ದೇನೆ. ಏನು? ಹಾಗಾದ್ರೆ ನಿಮ್ಮಲ್ಲಿ ಬಲ್ಪ್ ಉಂಟಾ? ಎಷ್ಟು ಬೇಕು ನಿನಗೆ? ಎಷ್ಟು ಬಲ್ಪ್ ಉಂಟು? ನಿನಗೆ ಎಷ್ಟು ಬೇಕು? ನೀನು ಒಬ್ಬ ನೋಡುವ ಸುದೃಢನಾಗಿ ಕಾಣ್ತಾ ಇದ್ದೀನಿ. ಹಾಗಾದ್ರೆ ನಿನ್ನ ಒಬ್ಬನಲ್ಲಿ ಇವರ ಬಲ್ಪ್ ಅನ್ನು ಬಿಟ್ಟು ನೀನು ಎಷ್ಟು ಬಲ್ಪ್ ಅಂತ ಕೇಳ್ತಿದ್ಯಲ್ಲ, ಬಳು ಉಂಟೆ? ಉಂಟು. ಅದನ್ನು ಕಟ್ಟುವಂತ ಸಾಮರ್ಥ್ಯ ಅದಕ್ಕಾಗಿಯೇ ಕಟ್ಟಿದ್ದೇನೆ. ರಾಜ ಮಹಾರಾಜರು ಕಟ್ಟಬೇಕಾದದ್ದು ತುರಗಾಲು. ಎಲ್ಲ ಆಟದ ಕುದುರೆ ಎಂದು ಭಾವಿಸಬೇಡ. ಅದರಲ್ಲಿ ವಿಶೇಷತೆಯನ್ನು ನೋಡಿ. ಪಂಚವರ್ಣದ ಕುದುರೆ ಅದು, ಅಲ್ವೇ? ಅದನ್ನು ನೀವು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಮಕ್ಕಳೇ. ಆ ಕುದುರೆಯನ್ನು ಕಟ್ಟುವಾಗ ಅದರ ಹಿಂದೆ ಬಂದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಕುದುರೆಯನ್ನು ಕಟ್ಟಬೇಕು. ಒಂದ್ ವೇಳೆ ಕಟ್ಟಿದ್ರು ಹೋರಾಟ ಮಾಡುವಂತಹ ಸಾಮರ್ಥ್ಯ ಬೇಕು. ಅದು ನಿಮ್ಮಲ್ಲಿ ಉಂಟಾ ಅಂತ ನಾನು ಕೇಳಿದ್ದು. ಖಂಡಿತ ಉಂಟು. ನಮ್ಮ ಕೇವಲ ಕುದುರೆಯ ಬೆಂಗಾವಲಿಗಾಗಿ ನಾನೊಬ್ಬರೇ ಬಂದದ್ದಲ್ಲ, ಮತ್ತೆ ಯಾರು ಬಂದಿದ್ದಾರೆ? ಶತ್ರುಘ್ನ ದೇವರೇ ಬಂದಿದ್ದಾರೆ. ನಾವು ಹೊರಟಂತಹ ಸೈನ್ಯವನ್ನು ನೀನು ಕೇಳಿದ್ರೆ ಮಕ್ಕಳೇ ನಿಮ್ಮ ಎದೆಯೊಡಿ ಸಾಯ್ಬೋದು. ನಮ್ಮ ಸೈನ್ಯ ಹೊರಟಾಗ ಎಲ್ಲಿ ನೋಡಿದ್ರು ಕತ್ತಲೇ ಇತ್ತು. ಹಾಗಂತೇಳಿ ಬೆಳಕು ಸಾಯಿತ್ತು. ಕತ್ತಲೆಯ ಮಧ್ಯದಲ್ಲಿ ಬೆಳಕು ಎಲ್ಲಿ ಅಂತ ಕೇಳಬಹುದು ನೀವು. ಎಲ್ಲಿ ನೋಡಿದ್ರು ಎಲ್ಲಿಯೂ ಗಾಳಿಯೇ ಇಲ್ಲ. ಹಾಗಂತೇಳಿ ಗಾಳಿ ಇತ್ತು. ಹಾಗಂತಹ ಸೇನೆ ಹಿಮತ್ ಪರ್ವತದ ತುದಿಯವರೆಗೆ ನಮ್ಮ ವಿಜಯದ ಪತಾಕೆಯನ್ನು ಸಹ ಅದನ್ನು ಸಾರಿದ್ದಾರೆ, ನೆಟ್ಟಿ ಊರು ಬಂದಿದ್ದಾರೆ. ಅಂತಹ ಮಕ್ಕಳಾದಂತಹ ನೀವು ಕುದುರೆಯನ್ನು ಕಟ್ಟುತ್ತೀರಿ ಅಂತ ಹೇಳಿದ್ರೆ ಅದರ ಯೋಗ್ಯತೆ ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ. ಹೌದು, ಹೌದಾ? ಎತ್ತಿ ಬಹ ಸತ್ತಿಗೆಯ ಮತ್ತಂಗಳ ಎತ್ತಲು ಕತ್ತಲಿಸೆ ಹೊತ್ತ ಮಸಬೆತ್ತ ಬಲ್ಗತ್ತಿಗಳ ಬಟರೆತ್ತು ಕಿತ್ತು ಜಡಿತಿರಲು ಕತ್ತ ಬೆಳಗಿತ್ತವು. ಅಲ್ಲಿ ಬೆಳಕಿರುದು ಸುತ್ತಲೂ ಕೆತ್ತವೋಲು ಮತ್ತಗಜ ಮತ್ತರಿಸಿ ಮುತ್ತಿ ನಡೀತೆಲ್ಲರ ನೊತ್ತಿ ನಿಲ್ಲಿಸುತ್ತಿರಲು ದತ್ತ ಸಮರೋಸ್ತಕ್ಕೆ ಹಿಮೋತ್ತರ ಕೀರ್ತಿ ಪತಾಕೆಯನ್ನು ಬಿತ್ತರಿಸಿತು. ತಿಳಿದ ಜ್ಞಾನಿಗಳು ಹೇಳಿದಂತ ಮಾತು. ಆನೆಗಳ ಹಿಂಡು ಹೋಗುವಾಗ ಗಾಳಿಯೇ ಇಲ್ಲ, ಗಾಳಿಗೆ ತಡೆಗೋಡೆ ಉಂಟು, ಆದ್ರೂ ಕಾಲಿನ ಎಡೆಯಲ್ಲಿ ಗಾಳಿ ಬರ್ತಾ ಇದೆ. ಆದ್ದರಿಂದ ಹೇಳಿದ್ದು ನಾನು. ಒಂದು ಶಬ್ದ ಮಸ್ಕತ್ತಿಗೋಯ್ತು. ಅಲ್ಲಿ ಹೋಗಿ ಬಂದವರು ಬಂದಿದ್ದಾರೆ, ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ನೀನು ಅಲ್ಲಿಗೆ ಹೋಗ್ಲಿಕ್ಕೆ ನಿಜವೂ ಒಂದು ಸಾಧ್ಯ ಇಲ್ಲ. ಕತ್ತೆ ಬಾಲ ಹೇಳ್ತದ್ದು ಅದೊಂದು ಕತ್ತೆ ಬಾಲವ? ನಿನ್ಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತು ಮಕ್ಕಳೇ?
ಅದಕ್ಕೆ ನಾನು ಹೇಳಿದೆ, ಸ್ಪಷ್ಟವಾಗಿ ತಿಳಿದವರ ಜ್ಞಾನಿಗಳ ಅವರ ಒಡನಾಟವನ್ನು ಮಾಡಿದ್ರೆ ಎಲ್ಲ ವಿಷಯಗಳು ಅರ್ಥ ಆಗ್ತದೆ ಅಂತ ಹೇಳಿ. ಮಕ್ಕಳೇ, ಅದು ಸಾಮಾನ್ಯ ಕುದುರೆ ಅಲ್ಲ, ಪಂಚವರ್ಣದ ಕುದುರೆ ಅಂತ ನಾನು ಹೇಳಿದಿನಲ್ಲಿ. ಆದ್ರಿಂದ ಅದು ಕಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಟ್ಟಿದ್ರೂ ಅದನ್ನು ಬಿಡಿಸಿಕೊಳ್ಳೋ ಸಾಮರ್ಥ್ಯ ಸೈನ್ಯ ನಮ್ಮಲ್ಲಿ ಉಂಟು ಮಾಡ್ತಾರೆ. ಅಂತ ಶ್ರೀರಾಮನ ಯೋಗ್ಯತೆಯನ್ನು ನಿಮಗೆ ಏನು ಗೊತ್ತಿಲ್ಲ ಮಕ್ಕಳೇ. ಶ್ರೀರಾಮನ ಬಗ್ಗೆ ಲೋಕದ ಜನಗಳು ಏನು ಹೇಳಿದ್ದಾರೆ? ಮಹಾವೀರ ಮಹಾಧೀರ ದೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿತ ಮಹಾತ್ಮ್ಯ ದಶವದನ ದಮಿತ ದೈವದ ಪರಿಷತ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ಅಧಿಪತಿ ರಣಸಹ ಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಧ್ವರ ತುರಿಯ ಭವ್ಯ ದಿವ್ಯಾಸ್ತ್ರ ಬ್ರಂಡ ವಂದಿತ ಪ್ರಣತ ಜನ ವಿಮತ ವಿಮತನ ದುರ್ಲಲಿತ ದೋರ್ಲಲಿತ ತನುದರ ವಿಷಿತ ವಿತಾಡನ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೇಯ ಜಡ ಕಿರಣ ಸಕಲ ದರ ಜಟಿಲ ನಟಪತಿ ಮುಕುಟ ದಟ ನಟನ ಭಟು ವಿಭುಧ ಚರಿತ ಅತಿಬಹುಲ ಮಧುಗರಣ ಲಲಿತ ಪದ ನಳಿನ ರಜ ಉಪಮೃಜಿತ ನಿಜವೃಜಿನ ಜಹುಲಪುರ ತನುರುಜಿನ ಪರಮ ಮುನಿವ ಯುವತಿನುತ ಕುಶಿಕ ಸುತ ಕಟಿತ ವಿವಿಧ ನವ ವಿವಿಧ ಕಥಾ ಮೈಥಿಲ ನಗರ ಸುಲೋಚನ ಲೋಚನ ಚಕೋರ ಚಂದ್ರ ಖಂಡ ಪರಶು ಕೋದಂಡ ಪ್ರಖಂಡ ಖಂಡನ ಶೌಂಡ ಭುಜದಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರೀಕ ವನರುತಿ ಲುಂಟಾಕ ಲೋಚನ ಮೋಚಿತ ಜನಕ ಹೃದಯ ಶಂಕ ಟಂಕ ಪರಿಹೃತ ನಿಖಿಲ ನರಪತಿ ವರ್ಣ ಜನಕ ದುರುಹಿತ ಕುಚತಟ ವಿಹರಣ ಸಮುಚಿತ ಕರತಲ ಶತಕೋಟಿ ಶತಗುಣ ಕಠಿಣ ಪರಶುಧರ ಮುನಿವರ ಕರತಡ ದುರವನ ಮನಿಗತ ನುರಾಕರ್ಷಣ ಪ್ರಕಾಶಿತ ಪರಮೇಶ್ಚ ಕೃತುಕರ ಶಿಕಟಿ ಕಂತುದ ದುರ್ಮುಖ ಜಗದ ರಂತುದ ಜಿತ ಹರಿದಂತಿ ದಂತು ರೋದಂತ ದಶವದನ ದಮನ ಕುಶಲ ದಶೇತ ಕುಜಮುಖ ಕುಲರಂಗಿಲ ಚರುವರಿತ ಪತುಧರ ತಟಾಕ ತತ್ಪಿತ ಪಿತ್ತಕ ಪ್ರಗತಿ ವಿಕಟಿತ ಶರು ಅಂತ ಹೇಳಿ ಇಡೀ ಋಷಿಮುನಿಗೆ ಕೊಂಡಾಡುತ್ತಿರುವಾಗ ಯೋಗ್ಯತೆ ಇದೆ ಮಕ್ಕಳೇ. ಕುದುರೆಯನ್ನು ಕಟ್ಟಿದ್ದೀರಲ್ಲ, ಏನು ಮಕ್ಕಳೇ ಅಷ್ಟು ಯೋಗ್ಯತೆ ಇದ್ದು ಆ ಕುದುರೆಯನ್ನು ಮಾತ್ರ ಬಿಟ್ಟದ್ದು ಯಾಕೆ? ಕುದುರೆ ಸೇನೆ ಉಂಟಂತ ಹಾಗೆ ನಾನು ಹೇಳಿದ್ದೆ. ಎಲ್ಲಿ ಉಂಟು? ಕಾಣುವುದಿಲ್ಲಲ್ಲ. ಅದೆಲ್ಲ ಹೇಳಿದಲ್ಲ ನಾನು. ಅದೆಲ್ಲ ಹಿಂಗಡೆದಿರುವಂತಹ ಸೇನೆ. ಅವರೆಲ್ಲ ಹಿಂದುಳಿದ ಬರುವವರ. ಇನ್ನು ವಿವರಿಸಬೇಕಾ? ಸೇನೆ ಹೊರಟ ಪರಿಯನ್ನು ಕೇಳಿದ್ರೆ ಇದ್ದ ಮಕ್ಕಳಿಗೆಲ್ಲ ಎದೆಯೊಡಿ ಸಾಯಬಹುದು. ಪಟಕ ನಿಸ್ಸಾವಳ ತಮ್ಮಟ ಬೇರಿಗಳ ಸಮುತ್ಕಟ ನಾದ ಉಗ್ರ ಗಜ ಗಟೆಯ ಗಂಠಾರವ ಚಟುಲ ವಾಜಿಗಳ ಕುರಪುಟದ ರಭಸ ಹರಿವ ಸುಟಿಯ ರಥಶಕ್ತ ಧ್ವನಿ ನಟಗಟಿಪ ಸಮರ ಲಂಪಟರ ಭುಜದ ಹೊಯಿ ಹಲುಬಟರ ಚಾಪಸ್ಪನಂ ಪಟುತರದ ಬೊಬ್ಬೆ ಯಾರ್ಪಟೆಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ಬಿರಿಯುವ ತರದಿ ಶತ್ರುಗಳನ್ನು ಗೆಲ್ಲಲು ಹೊರಟಿತ್ತು ನಮ್ಮ ಶತ್ರುಗಳನ್ನು ಸೇನೆ. ಏನ್ ತಿಳಿದಿದ್ದೀವಿ ಮಕ್ಕಳೇ? ಏನ್ ತಿಳಿದ್ರಿ? ಕುರಿಯನ್ನು ಬಿಡಿ ಹೋಗಿ. ಆಗುವುದಿಲ್ಲ, ಬಂದವರಿಗೆ ನಾನು ಒಬ್ಬನೇ ಸಾಕು. ಹೌದಾ? ಹಾಗಾದ್ರೆ ಮೊದಲು ಏನಂತೇಳಿ ನನ್ನ ನೋಡಿ ಆಮೇಲೆ ನೋಡ್ತೀನಿ. ಹೌದಾ? ಹೌದು. ನಿನ್ನನ್ನು ನೋಡುವುದಕ್ಕೆ ನಾನು ಯಾಕೆ? ಇವ ಸಾಕು. ಗೆಳೆಯ ಬಲ್ಪುಂಟು ಬಲ್ಪುಂಟು ಅವನಿಗೆ ಬೇಕಂತ. ಎಲ್ಇಡಿ ಬಲ್ಪುಂಟು. ಯಾವುದು? ಎಲ್ಇಡಿ ಬಲ್ಪ್ ಎಲ್ಲೆಡೆ ಮೇಲಿಂದ ಕೆಳಗಡೆ. ಈ ಕ್ಷೇತ್ರದಲ್ಲಿ ಸಲ್ಲದು ಸಲ್ಲದು ಯಾವುದು? ಯಾವುದೋ ನೀನು ಮಾಡುವಂತಹ ಪ್ರತಿಯೊಂದು ವಿಚಾರಗಳು ಶ್ರೀರಾಮಚಂದ್ರನ ದೂರದೃಷ್ಟಿಯಲ್ಲಿ ಸೆರೆ ಆಗ್ತಾ ಇರ್ತದೆ. ಆದ್ದರಿಂದ ಜಾಗ್ರತೆ ಮಾತಾಡು. ಗೊತ್ತಾಯ್ತಲ್ಲ? ಏನು ಏನು ಬಿಡುವುದಕ್ಕಾಗುವುದು? ನನ್ನನ್ನು ಹೋರಾಡೋದಕ್ಕೆ ಖಂಡಿತ ನಾವು ಇವ ನನ್ನಲ್ಲಿ ಬೆಟ್ಟು ಮಾಡೋಣ. ಇವನು ಹತ್ರ ಮಾತಾಡ್ಲಿಕ್ಕೆ ಇವನಿಗೆ ಪುರ್ಸೊತ್ತಿಲ್ಲ. ಪ್ರಭು 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 ನಾವೆಲ್ಲ ವಿಶ್ರಾಂತಿ ಪಡೆಯುತ್ತಾ ಇದ್ದೆವು. ತನ್ಮಧ್ಯೆ ಕುದುರೆ ಮೇಲೂ ಕಟ್ಟಿ ಹಾಕಿದೆ ಎನ್ನುವಂತಹ ಸುದ್ದಿಯನ್ನು ನನ್ನ ಸೇವಕ ಹೇಳಿದ. ಇಲ್ಲಿ ಸಂಸಾರಿಗಳ ಮನೆಯನ್ನು ನಾವು ಕಂಡಿಲ್ಲ. ಎಲ್ಲರೂ ಅಧ್ಯಯನದಲ್ಲಿ ನಿರತರಾದವರು.
ವೇದ ಘೋಷ ಕೇಳಿಸ್ತಾ ಇದೆ, ಹೋಮ ಧೂಮ ಆಕಾಶವನ್ನು ಮುತ್ತಿದೆ. ಅಂಥಲ್ಲಿ ಅಂಜಿಕೆ ಇಲ್ಲದೆ ಇಲ್ಲಿಗೆ ಬಂದು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದೆಯಲ್ಲಪ್ಪ. ಇದು ಆಟದ ಕುದುರೆ ಅಲ್ಲ, ಯಜ್ಞಾಶ. ವ್ಯಕ್ತಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗಲೂ ಪೂರ್ವಾಪರವನ್ನು ವಿವೇಚಿಸಬೇಕು, ಪರಿಣಾಮವನ್ನು ಊಹಿಸಬೇಕು. ನಡೆದಾಡುವುದಕ್ಕಿಂತ ಮುನ್ನ ಕಣ್ಣಿಂದ ಸ್ಥಳವನ್ನು ನೋಡಿ ಹೆಜ್ಜೆಯನ್ನು ಇರಬೇಕು. ಅವಸರದ ಕಾರ್ಯ ಅದು ಅನರ್ಥಕ್ಕೆ ಹೇತು. ಮಗುವು ಜೊತೆಯಲ್ಲಿ ತಂದೆ ತಾಯಿಗಳು ಇರ್ತಿದ್ರೆ, ಗುರುಗಳು ಇರ್ತಿದ್ರೆ ಖಂಡಿತವಾಗಿಯೂ ಇಂತಹ ತಪ್ಪನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಕಂದನಯ್ಯ ನೀನು? ಈ ಕುದುರೆಯನ್ನು ಕಟ್ಟಿ ಹಾಕಿದೆಯಲ್ಲ, ಉದ್ದೇಶವಾದರೂ ಏನು? ಇದು ಎಲ್ಲಿಯೇ ಕುದುರೆ, ಯಾವ ಉದ್ದೇಶದಿಂದ ದೇಶದ ಮೇಲೆ ಕುದುರೆಯನ್ನು ಬಿಟ್ಟಿದ್ದೇವೆ ಎನ್ನುವಂತಹ ಸತ್ಯವನ್ನು ನೀನು ತಿಳಿದುಕೊಂಡ ಹಾಗಿಲ್ಲ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅಶ್ವಮೇಧವನ್ನು ಮಾಡ್ತಾ ಇದ್ದಾನೆ. ಆ ನಿಮಿತ್ತ ಕುದುರೆಯನ್ನು ದೇಶದ ಮೇಲೆ ಬಿಟ್ಟಿದ್ದಾನೆ. ಅವನ ಅನುಜ ನಾನು, ಶತ್ರುಘ್ನ ಅಂತ ನನ್ನ ಹೆಸರು. ಅರಸರಾದವರ ಕುದುರೆಯನ್ನು ಕಟ್ಟಿ ಹಾಕಿದ್ರೆ ಯುದ್ಧವನ್ನು ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವಂತಹ ಹೊಣೆ. ಮಗು, ಒಂದು ತಿಳಿದರೆ 10 ತಿಳಿಯದವ. ಕುದುರೆಯನ್ನು ಯಾಕೆ ಕಟ್ಟಿ ಹಾಕಿದ್ಯಪ್ಪ ಹೇಳು? ಕಟ್ಟಿದರೆ ಏನಾಯ್ತಯ್ಯ, ಏನಾಯ್ತಯ್ಯ? ನಿನಗೆ ಬಿಡಿಸುವ ಬಿಂಕ ಉಂಟು ಎಂದಾದರೆ ನೋಡುವ ಬಿಡಿಸುವ. ಅನ್ನರಾಯನೆಂದು ಮಾತ ಆಡಬೇಡವೋ ಕರಳ ಮಾತು ಮನಸ್ಸಂಸ್ಕಾರಕ್ಕೆ ಸಾಕ್ಷಿ. ಒಂದು ನಾಡಿನ ಅರಸನಲ್ಲಿ ರಾಜಸ ಗುಣವಿರುತ್ತದೆ. ಅದರ ಪರಿಣಾಮ ದಂಭ, ದರ್ಪ, ಅಭಿಮಾನ. ನಾಡರಾಯನೆಂದ ಮಾತ ಆಡಬೇಡುವಪ್ಪ. ನಿನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಸರ್ವಥಾ ನನ್ನ ಮನಸ್ಸು ಒಪ್ಪುವುದಿಲ್ಲ. ಎಲ್ಲಾದರೂ ನನ್ನ ಹೊಡೆತ ಬಿದ್ದು ನಿನಗೆ ಘಾಸಿ ಆಯಿತು ಅಂತಾದ್ರೆ, ಪ್ರಾಣ ಹೋಯಿತು ಅಂತಾದ್ರೆ ಲೋಕದ ಜನ ನಿನ್ನನ್ನೇನು ಆಡಿಕೊಳ್ಳುವುದಿಲ್ಲ. ಶತ್ರುಘ್ನ ತಿಳುವಳಿಕೆ ಉಳ್ಳವ, ಶ್ರೀರಾಮನ ತಮ್ಮ, ಇಂತಹ ಕಾರ್ಯ ಯಾಕೆ ಮಾಡಿದ ಎನ್ನುವಂತಹ ಅಪವಾದ, ನಿಂದನೆ ನನ್ನ ಪಾಲಿಗೆ ಬರುವುದಕ್ಕಿದೆ. ಆದ ಕಾರಣ ಹೇಳಿದ್ದೇನೆ,
ಇದೋ ಕಟ್ಟಿ ಹಾಕಿದ್ಯಲ್ಲ, ತಪ್ಪು ಮಾಡದೇ ಇರುವವರು ಯಾರೂ ಇಲ್ಲ. ನಡೆದವರು ಎಡವಿ ಬೀಳ್ತಾರೆ ಹೊರತು ಕುಳಿತವರು ಯಾವ ಕಾರಣಕ್ಕೂ ಬೀಳುವುದಿಲ್ಲ. ಆದ ಕಾರಣ ಉದಾರ ಮನಸ್ಸಿನಿಂದ ನಿನ್ನನ್ನು ಕ್ಷಮಿಸುವಂತಹ ಸದ್ಗುಣ ನನ್ನಲ್ಲಿ ಇದೆ. ಕುದುರೆಯನ್ನು ಬಿಟ್ಟು ಕೊಡು, ಆಮೇಲೆ ಬೇಡ ಬೇಡ ನಿನಗಿಷ್ಟು ಇಷ್ಟು ಬಂಧ, ಇಷ್ಟು ಬಂಧ. ಬೇಡ ಬೇಡ ಅದರ ಪರಿಣಾಮವಾಗಿ ಎಷ್ಟು ಜನ ಬಿದ್ದಿದ್ದಾರೆ ನೋಡು. ಅದನ್ನು ನೋಡಿಯೂ ಬಾಲಕ ಎನ್ನುವ ಹಾಗೆ ಮೋಡಿಯ ಮಾತುಗಳನ್ನಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಇದೆಯಾ? ಇದೋ ನೋಡು, ಕಿಲ್ಮಾಣಗಳನ್ನು ಬಿಡಿದಿದ್ದೇನೆ. ನಿನ್ನ ಪರಾಕ್ರಮ ತೋರಿಸು. ಮಕ್ಕಳು ಸಣ್ಣವರನ್ನು ಬಿಟ್ಟರೆ ಮಕ್ಕಳೇ ತಪ್ಪು ಮಾಡುವುದು ಸಹಜ. ಹಿರಿಯವರು ನಾವು ತಿಳುವಳಿಕೆಯನ್ನು ಹೇಳ್ತೇವೆ ಎಲ್ಲೋ ಏನು, ಆದರೆ ಸೊಕ್ಕಿನ ಮಾತನ್ನಾಡ್ತಾ ಇದ್ದೀವಿ. ಅದು ನಿಮ್ಮ ಮುಂದೆ, ಇದಕ್ಕೆ ನಿಮ್ಮ ಮುಂದೆ ನೀವು ಹಾರುದು. ನೀವು ಸರಿ ಹಾರುವಾಗ ಈ ಮಕ್ಕಳೆಲ್ಲ ಹುಟ್ಟಲಿಲ್ಲ. ನಿಮ್ಮ ಮುಂದೆ ಇವರು ಹಾರುದ ಹುಡುಗ ಬುದ್ಧಿ ಎಡವಿ ಬಿದ್ದಿ. ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ, ಕರುವಿನ ಸಗಣಿ ಶುದ್ಧಕ್ಕಲ್ಲ. ಆದ ಕಾರಣ ಹೇಳ್ತೇನೆ ಅಪ್ಪ, ಈಗ ಏನು ಕುದುರೆಯನ್ನು ಬಿಟ್ಟು ಕೊಡದೆ ಇದ್ರೆ ಪರಿಣಾಮ ಕೆಟ್ಟದಾಗಿತ್ತು. ಹೆದರುವವನು ನಾನಲ್ಲ. ಜಾಣನಿಗಾದ್ರೆ ಮಾತಿನ ಇವ ಬಗ್ಗುವುದಿಲ್ಲ. ಕೋಣ ಜಾತಿ 4 ಏಟು ಬೀಳ್ಬೇಕು. ಸರಿ, ನೋಡೋಣ. ನಾನು ಬರುವುದಕ್ಕಿಂತ ಮುನ್ನ ಬಹಳಷ್ಟು ನೀನು ಮಾತಾಡಿ. ಇವರು ಮಾತಾಡಿದ್ರು ಅಲ್ಲ, ನಿನ್ನ ಮಾತು ಅವರಿಗೆ ಪಥ್ಯವಾಗಲಿಲ್ಲ. ಇವನ ಅಮ್ಮ ಇವನ ಅಪ್ಪನೊಟ್ಟಿಗೆ ಹೋಗಿರ್ಬೇಕು. ಅಣ್ಣ ಮಣ್ಣದಿಂದ ಅಣ್ಣ ಯಾರಣ್ಣ? ಅಯೋಧ್ಯೆಯಲ್ಲಿ ಈ ಪ್ರಾಯದ ಮಕ್ಕಳಿಲ್ವೇನೋ? ಉಂಟು. ಇವನನ್ನು ಕಂಡಾಗ 5-6 ಜನ ಭಾವಚಿತ್ರಗಳನ್ನು ನಾನೇ ನೋಡಿದ್ದೇನೆ ಅಲ್ಲೊಂದ್ಸರಿ ಬಂದಾಗ. ಮಗನಲ್ಲಿ ಹುಟ್ಟಿ ಬರುವಂತಹ ವಾತ್ಸಲ್ಯ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಉಂಟು. ಆದ ಕಾರಣ ನೋಡುವುದಾನು ಇಲ್ಲ ಬಿಡುವುದಲ್ಲ. ಇವನ ಕೈ ಕಾಲು ಬಿಗಿದು ರಥದ ಕಂಬಕ್ಕೆ ಕಟ್ಟಿ ಮನೆಗೆ ಹೋಗಬೇಕು ಅಮ್ಮ. ಇಲ್ಲಿ ಮನವಿ ಯಾವುದು ನೋಡಿದ್ದಿಲ್ಲ, ನೇರ ಇಲ್ಲಿ ಮನೆ ಉಂಟೇನೋ? ಮನೆಲ್ಲ ಇಷ್ಟು ಬೇಗ ಮನೆ ಕಳಿಸ್ತೇವೆ. ಮತ್ತೆ ಇಲ್ಲಿ ಯಾರು? ಈ ಕಾಡಿನಲ್ಲಿ ಸಂಸಾರಿಗಳ ಮನೆಯೇ ಇಲ್ಲ. ಹೌದು, ನನ್ನ ಮನೆ ಪ್ರಭು, ಇವನನ್ನು ನಾನು ರಥಕ್ಕೆ ಹಾಕುವುದಿಲ್ಲ. ಇವನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೇಳಿದ್ದು ನನಗೊಬ್ಬಳು ಮಗಳಿದ್ದಾಳೆ. ಅದೇ. ಎಷ್ಟು ವರ್ಷ? ಅವಳಿಗೀಗ 6 ವರ್ಷ. ನಾನು ಮನೆಗೆ ಹೋಗುತ್ತೇನೆ. 10 ವರ್ಷ ಮನೇಲಿ ಇಟ್ಕೊಂಡು ಆಗ ಅವಳಿಗೆ 16 ಆಗ್ತದೆ, ಇವನಿಗೆ 26 ಆಗ್ತದೆ. ಓಡಿ ಬರ್ತಾ ಇದ್ದಾನೆ. ಅಮ್ಮ
ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.